ವೀಕ್ಷಕರಿಗೆ ಮಾಧ್ಯಮರಿಗೆ ಮುಂಜಾನೆ ನಮಸ್ಕಾರ. ಈಗಾಗಲೇ ಕರ್ನಾಟಕ ಸರ್ಕಾರದ ಜನತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಮಾರು 4 ದಶಕಗಳಿಂದ ಕಂಗಟ್ಟಾಗಿರುವ ಪ್ರಬಲ ಹೋರಾಟಗಾರರಾಗಿ ಮಾಡಿರುವ ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲ ಗೊಂದಲಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹಂತದ ತೆರೆ ಎಳೆದಿದ್ದಾರೆ. ಅಂದರೆ ಒಂದು ಸಂತೋಷದ್ದು. ಈಗಾಗಲೇ ಬಹಳ ವರ್ಷಗಳಿಂದ ಸುಮಾರು ವರ್ಷಗಳ ಹೋರಾಟ ನಡೀತಾ ಇತ್ತು. ಗುಲ್ಬರ್ಗ ಜಿಲ್ಲೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಡೀತಿತ್ತು. ಅನೇಕ ಸಾರಿ ಹುಳಿ ಮತ್ತು ಬೆಳಗಾವಿನಂಥ ಅನೇಕ ಹೋರಾಟಗಳಿಗೆ ಹೋಗಿ ಇವತ್ತು ಸುಮಾರು ವರ್ಷಗಳಿಂದ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಚಿತ್ರದುರ್ಗ ಸಮಾವೇಶದಲ್ಲಿ 5ನೇ ಗ್ಯಾರಂಟಿಯಾಗಿ 6ನೇ ಗ್ಯಾರಂಟಿ ಒಳ ಮೀಸಲಾತಿಯನ್ನು ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ರು. ಮತ್ತು ಅನೇಕ ಚುನಾವಣೆಯಲ್ಲಿ ನಾವು ಹೋರಾಟಗಾರರನ್ನು ಕಾಣಾಗ ನಾನು ಮಾಡ್ತೀನಪ್ಪ ಇದನ್ನು ಒಳ ಮೀಸಲಾತಿ ಅಂತ ಭರವಸೆ ಕೊಟ್ಟಂಥ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಗುಲ್ಬರ್ಗ ನಗರದ ಒಳ ಮೀಸಲಾತಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಸ್ವಾಗತ. ಇವತ್ತರಲ್ಲಿ ಬಂದಂಥ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ 5-2-5, 5-2-5 ಮತ್ತು 4-5 ಮಾಡಿದಂಥ ಸರ್ಕಾರಕ್ಕೆ ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಗುಲ್ಬರ್ಗ ಒಳ ಮೀಸಲಾತಿ ಹೋರಾಟ ಮತ್ತು ಒಕ್ಕೂಟದಿಂದ ಅವರಿಗೆ ಧನ್ಯವಾದಗಳಿರುತ್ತೆ. ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದ ನಮ್ಮ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ರಾಜ್ಯದ ಅನೇಕ ಕ್ಯಾಬಿನೆಟ್ ಸದಸ್ಯರಾದ ನಮ್ಮ ಆರ್ ವಿ ತಿಮ್ಮಾಪುರರು, ಹೊನ್ನಪ್ಪಸವರು ಮತ್ತು ಪರಮೇಶ್ವರು, ಮಹಾದೇವಪ್ಪರು ಅನೇಕ ಎಲ್ಲರ ಕೂಡಿ ಒಗ್ಗಟ್ಟಿನಿಂದ ನಿನ್ನೆ 24 ಅಂತ ಕ್ಯಾಬಿನೆಟ್ನಲ್ಲಿ ಮಾಡಿದಂಥ ಏನು ಸಮಾನವಾಗಿ ಯಾವುದೇ ಜಾತಿಗೆ ವ್ಯತ್ಯಾಸ ಆಗದಂತೆ ಸರಿಪಡಿಸಿದೆ. ಅದಕ್ಕೆ ನಾವು ಗುಲ್ಬರ್ಗ ಜಿಲ್ಲಾ ಒಕ್ಕೂಟದ ಪರವಾಗಿ ಇವತ್ತು ನಮ್ಮ ಇಲ್ಲಿ ಗುಲ್ಬರ್ಗ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ, ಬಾಸ್ಕಿ ಅವರು ಇದ್ದಾರೆ, ಮತ್ತು ಶ್ರೀಮಂತ್ ಅವರು ಮತ್ತು ನಿಂಗರಾಜ್ ದಾಖಲೆ ಕೃಷ್ಣ ಎಲ್ಲರ ಪರವಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತೇವೆ. ಅದಕ್ಕೆ ಮೇಲಾಗಿ ಮತ್ತು ಸುಮಾರು ನಾವು 30 ವರ್ಷ ಹೊಡೆದ್ರೆ ಎಲ್ಲ ಮಾಧ್ಯಮದವರು ಭಾಳ ಸಹಕಾರ ಕೊಟ್ಟು ನಾವು ಅನೇಕ ಸ್ಟ್ರೈಕ್ ಮಾಡಿದ್ರು, ಆ ಪ್ರಚಾರ ಕೊಟ್ಟು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಂಥ ಮಾಧ್ಯಮದರು ಮತ್ತು ಜಿಲ್ಲಾ ಆಡಳಿತ ಅನೇಕ ಜಿಲ್ಲಾಧಿಕಾರಿಗಳನ್ನ ಕೊಟ್ಟಾಗೂ ಅವರು ನಮ್ಮ ವಿನಂಬರೆದು ನಮ್ಮ ಅಪ್ಲಿಕೇಶನ್ ತೊಗೊಂಡು ಸರ್ಕಾರ ಕೊಟ್ಟು ಅದಕ್ಕೆ ಜಿಲ್ಲೆ ಆಡಳಿತಕ್ಕೂ ಮತ್ತು ಗುಲ್ಬರ್ಗ ಜಿಲ್ಲೆ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮರಿಗೆ ಈ ಒಳ ಮೀಸಲಾತಿಗೆ ನಮ್ಮ ಬಂದಾಗ ತಮ್ಮದು ಬಹಳಷ್ಟು ನಮಗೆ ಸಹಕಾರ ಇದ್ದ. ಅದಕ್ಕೆ ಮಾಧ್ಯಮದವರಿಗೆ ಗುಲ್ಬರ್ಗದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಆಡಳಿತ ಸಿಬ್ಬಂದಿಯವರಿಗೂ ಮತ್ತು ಪೊಲೀಸ್ ಇಲಾಖೆನೂ ಭಾಳಷ್ಟು ಸಹಾಯ ಮಾಡ್ತಾರೆ. ಯಾಕಂದ್ರೆ ನಾವು ಸ್ಟ್ರೈಕ್ ಮಾಡಿದಾಗ ಅನೇಕ ರೋಗಗಳು ತೊಂದರೆ ಮಾಡೋರು ಅವ್ರು ಸರಿಪಡಿಸಿ ನಮ್ಮ ಮನವಿ ಬಂದು 2 ತಾಸು 3 ತಾಸು ನಾವು ಓಡ್ ಬಂದಿದ್ರು ನಮಗೆ ಸಹಕಾರ ಕೊಟ್ಟು ಮಾಡೋದಂಥ ಎಲ್ಲ ಮತ್ತು ಮಾಧ್ಯಮದಂತೂ ಹೆಚ್ಚಿನ ನಮಗೆ ಪಾತ್ರ ಇದೆ. ಯಾಕಂದ್ರೆ ತಾವು ನಾವು ಕೊಟ್ಟಂಥ ಅಪ್ಲಿಕೇಶನ್ಗಳ ಪ್ರಿಂಟ್ ಮಾಡಿ ಸಾರ್ವಜನಿಕ ಕೊಟ್ಟು ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಿಕೊಂಡ್ರಿ. ಅದಕ್ಕೆ ನಾವು ಗುಲ್ಬರ್ಗ ಎಲ್ಲ ನಮ್ಮ ಸಮುದಾಯಕ್ಕೆ ಮಾಧ್ಯಮದವರಿಗೆ ಎಲ್ಲರಿಗೂ ಮತ್ತು ಸರ್ಕಾರಕ್ಕೆ ಧನ್ಯವಾದಗಳು ಕಲಿತಿರ್ತಕ್ಕ ಬಂದಂಥ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಹೇಳ್ತಕ್ಕಂಥ. ಹೇಳು ಹಲೋ